ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಂತಕ್ಕಂಥ ಪಾಠದಲ್ಲಿ ಬರುವ 4 ಅಂಕದ ಪ್ರಶ್ನೆಗಳ ಬಗ್ಗೆ ಹೇಳ್ತೀನಿ. ಈ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಂದ್ರೆ ನೋಟ್ಬುಕ್ ಮತ್ತು ಪೆನ್ನನ್ನು ತಗೊಂಡು ನೀಟಾಗಿ ನೋಟ್ಸ್ ಮಾಡ್ಕೊಂತೋರಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಯಾಕಂದ್ರೆ ಆ ಪಾಠದ ಒಳಗೆ ಎಂಥ ಕ್ವಶನ್ ಬಂದರೂ ನೀವು ಬಿಡ್ಸಕ್ಕೆ ಏನಾಗಬೇಕು, ಶಕ್ತ ಆಗಬೇಕು. ಆ ಥರ ನಾ ಏನು ಮಾಡ್ತೀನಿ, ಇದು ಒಂದೇ ವಿಡಿಯೋದೊಳಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಫಸ್ಟ್ ನೋಡ್ರಿ, ಒಬ್ಬ ವ್ಯಕ್ತಿ ಇಲ್ಲಿ ನೋಡಕತ್ತಾನಂದ್ರೆ ಇಲ್ಲಿ ಕ್ಷಿತಿಜ ಮಟ್ಟ ಅಂತ ಕರೀತಾರ. ಅವನ ಕಣ್ಣಿನ ದೃಷ್ಟಿ ಅದಕ್ಕೆ ಏನಂತ ಕರೀತಾರ, ಕ್ಷಿತಿಜ ಮಟ್ಟ ಅಂತ ಕರೀತಾರ. ಅವ ವಸ್ತುವನ್ನ ಹಿಂಗ್ ಮ್ಯಾಗ ನೋಡಿದ್ನಂದ್ರ, ವಸ್ತುವನ್ನ ಅಂದ್ರ ಕಣ್ಣಿನ ದೃಷ್ಟಿ ಮೇಲ್ಗಡೆ ಇತ್ತಂದ್ರ ಅದಕ್ಕೆ ಕ್ಷಿತಿಜ ಮಟ್ಟ ಮತ್ತು ದೃಷ್ಟಿ ರೇಖೆಯ ನಡಬರ್ಕಿನ ಕೋನವನ್ನ ಏನಂತ ಕರೀತಾರ ಅಂದ್ರೆ ಇಲ್ಲಿ ಉನ್ನತ ಕೋನ ಅಂತ ಕರೀತಾರ. ಒಂದ್ ವೇಳೆ ವಸ್ತು ಇಲ್ಲಿ ಕೆಳಗಿತ್ತು, ಅವನ ದೃಷ್ಟಿ ಏನ್ರ ಹಿಂಗ್ ಕೆಳಗಡೆ ಬಂತಂದ್ರ ಕ್ಷಿತಿಜ ಮಟ್ಟ ಮತ್ತು ಈ ದೃಷ್ಟಿ ರೇಖೆಯ ನಡುವಿನ ಕೋನವನ್ನು ಏನಂತ ಕರೀತಾರ, ಅವನತ ಕೋನ ಅಂತ ಕರೀತಾರ. ಅವರೇ ಕ್ವಶನ್ದಾಗ ಕೊಟ್ಟಿರ್ತಾರೆ, ಉನ್ನತ ಕೋನವು ಅವನತ ಕೋನವು ಅಂತ. ಅದ್ರ ಬಗ್ಗೆ ನಿಮ್ಗೆ ಕಲ್ಪನೆ ಇರಬೇಕು. ಮತ್ತು ನಿಮಗೆ ಏನು ಗೊತ್ತಿರ್ಬೇಕಂದ್ರ ಈ ಎಲ್ಲ ಅನುಪಾತಗಳು ಗೊತ್ತಿರಬೇಕು. ನಿಮಗೆ ಗೊತ್ತೇ ಅದ ಸೈನ್ ಟೀಟಾ, ಕಾಸ್ ಟೀಟಾ ಮತ್ತು ಟ್ಯಾನ್ ಟೀಟಾದ ಅನುಪಾತಗಳು ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ ಪಂಡಿತ್, ಬದ್ರಿ, ಪ್ರಸಾದ್, ಹರ್ ಬೋಲೆ ಅಂತ ನೀವೇನು ಮಾಡಬೇಕು, ನೆನ್ಪಿಟ್ಕೋಬೇಕು. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯ. ಮತ್ತು ನಿಮಗೆ ಏನು ನೆನಪಿರ್ಬೇಕಂದ್ರೆ ಈ ಬೆಲೆಗಳು ನೆನಪಿರ್ಬೇಕು, ಡಿಗ್ರಿಗಳ ಬೆಲೆಗಳು. ಸೈನ್ 0, 30, 45, 60, 90 ಅದಾವಲ್ಲ, ಇವಕ್ರ ಬೆಲೆಗಳು ಎಲ್ಲ ನಿಮಗೆ ಗೊತ್ತಿರಬೇಕು. ಈ ರೀತಿಯ ಪ್ರಶ್ನೆಗಳನ್ನು ಬಿಡಿಸ್ಬೇಕಾದ್ರೆ ನಿಮಗೆ ಇವೆಲ್ಲ ಗೊತ್ತಿರಬೇಕು. ಪ್ರಮುಖವಾಗಿ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ಸೈನ್ 0 ಡಿಗ್ರಿ ಏನದ 0, ಸೈನ್ 30 ಅಷ್ಟು 1/2, ಸೈನ್ 45 ಅಷ್ಟು 1/√2, ಸೈನ್ 60 ಅಷ್ಟು √3/2, ಸೈನ್ 90 ಅಷ್ಟು 1. ನೀವೇನು ಮಾಡ್ರಿ, ಈ ಸ್ಟಾರ್ಟಿಂಗ್ ಇರೋ ಒಂದು ಲೈನ್ ಮಾತ್ರ ಏನು ಮಾಡ್ರಿ, ನೆನಪಿಡ್ರಿ. ಉಳ್ಕಿತ್ತಂತಾನೆ ಬರ್ತಾವ ನೋಡ್ರಿ. ಸೈನ್ 0 ಅಂದ್ರೆ 0, ಸೈನ್ 30 ಅಂದ್ರೇನು 1/2, ಸೈನ್ 45 ಅಂದ್ರೇನು 1/√2, ಸೈನ್ 60 ಅಂದ್ರೆ √3/2, ಸೈನ್ 90 ಅಂದ್ರೇನು 1. ಈ ಕಾಸ್ ಬರಿಬೇಕಾದ್ರೆ ಅದೇ ಉಲ್ಟಾ ಬರ್ದು ಬಿಡ್ರಿ. ಇದು ಹಿಂಗ್ ಬರ್ದಿದ್ದು ವಾಪಸ್ ಹಿಂಗ್ ಉಲ್ಟಾ ಬರ್ಕೊಂತ ಬಂದ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ಟ್ಯಾನ್ ಏನು ಬರಿತೀರಿ, ಸೈನ್ ಬೈ ಕಾಸ್ ಅಂದ್ರೇನು ಟ್ಯಾನ್ ಅಂದ್ರೆ 0/1 ಏನಾಗ್ತದ, 0 ಆಗ್ತದ. 1/2 ಡಿವೈಡೆಡ್ ಬೈ √3/2 ಅಂದ್ರೆ ಏನಾಗ್ತದ, 2 ಕ್ಯಾನ್ಸಲ್ ಆಗಿ 1/√3 ಉಳಿತದ. ಇಲ್ಲಿ ನೋಡ್ರಿ, √2 ಕ್ಯಾನ್ಸಲ್ ಆಗಿ ಏನು ಉಳಿತದ, 1 ಉಳಿತದ. ನೆಕ್ಸ್ಟ್ ಅಲ್ಲಿ ನೋಡ್ರಿ, √3/2 ಡಿವೈಡೆಡ್ ಬೈ 1/2 ಏನಾಗ್ತದ, 2 ಕ್ಯಾನ್ಸಲ್ ಆಗಿ √3 ಉಳಿತದ. ಇಷ್ಟು ನೆನಪಿಟ್ರಿ ಅಂದ್ರೆ ನೀವು ಅದರಲ್ಲಿ 4 ಅಂಕದಲ್ಲಿ ಬರುವ ಪ್ರಶ್ನೆಗಳು ಬಿಡ್ಸಕ್ಕೆ ಏನಾಗ್ತದ, ಸರಳ ಆಗ್ತದ. ವಿದ್ಯಾರ್ಥಿಗಳೇ, ಈ ಲೆಕ್ಕಗಳನ್ನು ಬಿಡ್ಸಕ್ಕಿಂತ ಮುಂಚೆ ಬರಬೇಕಾದ ಇನ್ನೊಂದು ಅಂಶ ಏನಂದ್ರೆ ನಿಮಗೆ ಇಲ್ಲಿ ನೋಡ್ರಿ, ತ್ರಿಕೋನಮಿತಿಯ ಅನ್ವಯ ಒಳಗೆ ಯಾವಾಗಲೂ ಲಂಬ ಕೋನನೇ ಇರ್ತದೆ, ಹೌದಾ? ಈಗ ನೋಡ್ರಿ, ಅವ್ರು ಏನು ಮಾಡಿರ್ತಾರಂದ್ರೆ ಒಂದು ಭಾಗದ ಬೆಲೆಯನ್ನು ಕೊಟ್ಟಿರ್ತಾರೆ. ಇದು ವಿಕರ್ಣ ಅಂತ ಕರೀತಾರೆ ಇಂಗ್ಲೀಷ್ ಒಳಗೆ. ಇದು AC ಅನ್ನೋದೇನೋ ವಿಕರ್ಣ, ಹೈಪೋಟಿನಸ್ ಅಂತ ಕರೀತಾರೆ. ಈ ಒಂದು ಭಾಗದ ಅಳತೆಯನ್ನು ಕೊಟ್ಟು ಇನ್ನೊಂದು ಬಾಹುವಿನ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ, ಅಂದ್ರೆ ಇಲ್ಲಿ AB ಬಾಹುವಿನ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾಗ, ಇದಕ್ಕೆ ನಾ X ಅಂತ ತಿಳ್ಕೊಂಡಿರ್ತೇನೆ ಅಂತ ಕೇಳಿದಾಗ ಇಲ್ಲೊಂದು ಮತ್ತೇನು ಮಾಡಿರ್ತಾರೆ, ಇಲ್ಲೊಂದು ಕೋನ ಕೊಟ್ಟಿರ್ತಾರೆ. ಅವಾಗ ನಿಮ್ಗೆ P ಯಾವುದು, H ಯಾವುದು, B ಯಾವುದು ಅಂತ ಗುರುತಿಸ್ಕೊಳಕ್ ಬರಬೇಕು. ಆಲ್ಮೋಸ್ಟ್ ಅಲ್ಲ ಇವುಗಳನ್ನ ಇಂಗ್ಲೀಷ್ನಾಗ ನೆನ್ಪಿಡ್ರಿ. ಯಾಕಂದ್ರೆ ಲೆಕ್ಕ ಬಿಡ್ಸಕ್ಕೆ ಏನಾಗ್ತದ, ಸರಳ ಆಗ್ತದೆ. ಇದು ನೀಟಾಗಿ ನೋಡ್ರೆ ಭಾಳ ಇಂಪಾರ್ಟೆಂಟ್ ಅದ. ಈಗ ನೋಡ್ರಿ, ಇಲ್ಲಿ ಒಂದು ಆ್ಯಂಗಲ್ ಕೊಟ್ಟಾರ, ಅಂದ್ರೆ ಕೋನ ಕೊಟ್ಟಾರ ನಮಗೆ. ನೀವು ಇಲ್ಲಿ P ಅಂದ್ರೆ ಪರ್ಪೆಂಡಿಕ್ಯುಲರ್, ಅಭಿಮುಖ ಬಾವು ಹೆಂಗ್ ಗುರುತು ಮಾಡ್ತೀರ ಅಂದ್ರೆ ಪರ್ಪೆಂಡಿಕ್ಯುಲರ. ನೋಡ್ರಿ 30 ಡಿಗ್ರಿ ಅದಲ್ಲ, ಈ ಕೋನದ ಸೀದಾ ಅಪೋಸಿಟ್ ಬಾವು ಯಾವ್ದಿರ್ತದಲ್ಲ ಅದೇನಾಗಿರ್ತದ, ಪರ್ಪೆಂಡಿಕ್ಯುಲರ್ ಆಗಿರ್ತದ. ಯಾವಾಗಲೂ H ಇದೇ ಆಗಿರ್ತದೆ. ದೊಡ್ಡ ಬಾವು ಯಾವ್ದಾಗಿರ್ತದ, H ಆಗಿರ್ತದ. ಮಿಕ್ಕಿದ ಬಾವು ಯಾವುದು, ಇದು ಬೇಸ್ ಆಗಿರ್ತದ. ಅಲ್ಲಿ ನೋಡ್ರಿ, ಅಲ್ಲಿ ಬರ್ದಿನಲ್ಲ, ಅವುಗಳ ಅನುಪಾತವನ್ನ ಈ ರೀತಿ ಬರ್ಕೊಂಡಾಗ ನಮಗೆ ಕಂಡುಹಿಡಿಯಕ್ಕೆ ಬರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ದಿ ನೋಡ್ರಿ, ನಾ AC ಬಾವಿನ ಉದ್ದ ಎಷ್ಟದ, 8 ಮೀಟರ್ ಅದ. ನಾ ಏನು ಕಂಡುಹಿಡಿಬೇಕಾಗ್ಯದ,
ಎ ಬಿ ಬಾವಿನ ಉದ್ದವನ್ನ ಕಂಡುಹಿಡಿಬೇಕಾಗಿದೆ. ಈ ರೀತಿ ಮಾಡ್ಬೇಕಾದ್ರ ನೀವು ಹೆಂಗ್ ಮಾಡ್ಬೇಕಂದ್ರ ನಮಗೊಂದು ಯಾವ ಬಾವು ಕೊಟ್ಟಿರ್ತಾರಲ್ಲ ಆ ಬಾವು ಮತ್ತು ಕೊಟ್ಟಿರ್ಲಾರ್ದ ಬಾವು ಕಂಡುಹಿಡಿಬೇಕಾದ ಬಾವು ಅವುಗಳನ್ನ ನೋಡ್ಬೇಕು. ಇದು ಬಹಳ ಇಂಪಾರ್ಟೆಂಟ್ ಅದ. ಫಸ್ಟ್ ನೋಡ್ರಿ, ಒಂದು ಕೊಟ್ಟಿರೋ ಬಾವು, ಇನ್ನೊಂದು ಕೊಟ್ಟಿರ್ಲಾರ್ದ ಬಾವು. ಕೊಟ್ಟಿರೋ ಬಾವು ಯಾವುದು? ಎಚ್ ಕೊಟ್ಟಾರ. ಕೊಡ್ಲಾರ್ದ ಯಾವುದು? ಪಿ ಕೊಟ್ಟಾರ. ನೋಡ್ರಿ, ಎಚ್ ಮತ್ತು ಪಿ ಈ ಟೇಬಲ್ದಾಗ ಬರ್ರಿ. ಎಚ್ ಮತ್ತು ಪಿ ಎಲ್ಲಿ ಕಾಣತ್ತದ ನಿಮಗೆ? ವೆರಿ ಗುಡ್. ಎಲ್ಲಿ ಕಾಣತ್ತದ? ಸೈನ್ ಥೀಟಾ ಒಳಗೆ ಕಾಣತ್ತದ. ಹಂಗಿತ್ತಂದ್ರೆ ನಾ ಹೆಂಗೆ ಬರ್ಕೋತೀನಿ? ಅದು ಸೈನ್ ಥೀಟಾ ಈಸ್ ಈಕ್ವಲ್ ಟು ಪಿ ಬೈ ಎಚ್ ಅಂತ ಬರ್ಕೋತೀನಿ. ಈಗ ನೋಡ್ರಿ, ಸೈನ್ ಥೀಟಾ ಎಷ್ಟದ ನೋಡ್ರಿ? 30 ಅದ. ಅದಕ್ಕೆ ನಾ ಏನು ಬರ್ತೀನಿ? ಸೈನ್ 30 ಈಸ್ ಈಕ್ವಲ್ ಟು ಪಿ ಅಂದ್ರೆ ಎಷ್ಟದ ನೋಡ್ರಿ? ಇಲ್ಲಿ ಪಿ ಅಂದ್ರೆ ಈ ಬಾವುನ ಗೊತ್ತಿಲ್ಲ, ಕಂಡುಹಿಡಿಬೇಕಾಗ್ಯದ. ಅದಕ್ಕೆ ನಾ ಎ ಬಿ ಬರ್ಕೋತೀನಿ ಡಿವೈಡೆಡ್ ಬೈ ಎಚ್ ಅಂದ್ರೆ ಏನದ ನೋಡ್ರಿ? ಎಚ್ ಅಂದ್ರೆ 8 ಅದ. ನೋಡ್ರಿ, ಸೈನ್ 30 ಬೆಲೆ, ಸೈನ್ 30 ಎಷ್ಟದ ನೋಡ್ರಿ? ಇಲ್ಲಿ 1/2 ಅದ. ಅದಕ್ಕೆ ಸೈನ್ 30 ಇದ್ದಲ್ಲಿ ಏನು ಮಾಡ್ತೀನಿ? 1/2 ಈಸ್ ಈಕ್ವಲ್ ಟು ಎ ಬಿ ಬೈ 8 ಅಂತ ಬರಿತೀನಿ. ಈಗ ನೋಡ್ರಿ, ಓರೆ ಗುಣಾಕಾರ ಮಾಡ್ರಿ. 8 ಇಂಟು 1 ಏನಾಗ್ತದ? 8 ಆಗ್ತದ. ಈಸ್ ಈಕ್ವಲ್ ಟು 2 ಇಂಟು ಎ ಬಿ ಏನಾಗ್ತದ? 2 ಎ ಬಿ ಆಗ್ತದ. ನಮಗೆ ಎ ಬಿ ಬೇಕಾಗ್ಯದ, ಗುಣಾಕಾರ ಅದ. ಈ ಸೈಡ್ ಕಳಿಸ್ರಿ ಏನಾಗ್ತದ? ಭಾಗಾಕಾರ ಆಗ್ತದ. 8/2 ಈಸ್ ಈಕ್ವಲ್ ಟು ಎ ಬಿ. ಈಗ ನೋಡ್ರಿ, 2 1 2 4 8 ಅಂದ್ರೆ ಎ ಬಿ ಈಸ್ ಈಕ್ವಲ್ ಟು ಎಷ್ಟು ಬಂತು? 4 ಮೀಟರ್ ಬಂತು. ನೋಡ್ರಿ, ಎ ಬಿ ಎಷ್ಟು ಬಂತು? 4 ಮೀಟರ್ ಬಂತು. ಅಂದ್ರೆ ನೀವು ಲೆಕ್ಕದಾಗ ಏನು ಮಾಡ್ಬೇಕಂದ್ರೆ ತ್ರಿಭುಜವನ್ನು ನೋಡಬೇಕು. ಒಂದು ಕೊಟ್ಟ ಬಾವು ಇರ್ತದ, ಇನ್ನೊಂದು ಕೊಡ್ಲಾರದ ಬಾವುವನ್ನು ಕಂಡುಹಿಡಿಬೇಕು. ಇದು ಭಾಳ ಇಂಪಾರ್ಟೆಂಟ್ ಅದ. ಇದು ನಿಮ್ಗೆ ಗೊತ್ತಿರಬೇಕು. ಮುಂದಿನ ಸ್ಲೈಡ್ದಾಗ ನಾ ಏನು ಮಾಡ್ತೀನಿ? ಲೆಕ್ಕಗಳನ್ನು ಬಿಡಿಸ್ತೀನಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಈ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ 4 ಅಂಕದ ಒಂದು ಪ್ರಮುಖ ಪ್ರಶ್ನೆಯನ್ನು ಇಲ್ಲಿ ತಗೊಂಡು ಬಂದಿ ನೋಡ್ರಿ. ಈ ಪ್ರಶ್ನೆ ನೋಡ್ರಿ, ಒಂದು ಸಮತಟ್ಟಾದ ನೆಲದ ಮೇಲಿನ ಒಂದು ಗೂಟದಿಂದ, ಇಲ್ಲೊಂದು ಸಮತಟ್ಟಾದ ಒಂದು ನೆಲ ಅದ, ಆ ನೆಲದ ಮೇಲಿನ ಇಲ್ಲೊಂದು ಗೂಟ ಅದ. ಗೂಟದಿಂದ ಅದೇ ನೆಲದ ಮೇಲಿನ ಒಂದು ಶಂಕುವಿನಾಕಾರದ ಡೇರೆಯ ತುದಿಗೆ, ಇದೇ ನೆಲದ ಮ್ಯಾಗ ಒಂದು ಶಂಕುವಿನಾಕಾರದ ಡೇರೆ ಅಂದ್ರೇನು? ಟೆಂಟ್. ನೆನ್ಪಿಟ್ಕೊಳ್ರಿ, ಡೇರೆ ಅಂದ್ರೇನು? ಟೆಂಟ್. ತುದಿಗೆ ಉನ್ನತ ಕೋನವು 30 ಡಿಗ್ರಿ. ಉನ್ನತ ಕೋನ ಎಷ್ಟದಿಲ್ಲಿ? 30 ಡಿಗ್ರಿ ಅದ. ಒಂದು ಹಗ್ಗವನ್ನು ಬಿಗಿಯಾಗಿ ಎಳೆದು ಕಟ್ಟಿದೆ. ನೋಡ್ರಿ, ಇದ್ರ ಅರ್ಥ ಏನಂದ್ರೆ ಇಲ್ಲೊಂದು ಟೆಂಟ್ ಅದ, ಇಲ್ಲಿ ಗೂಟ ಅದ. ಈ ಟೆಂಟಿಗೆ, ಈ ಗೂಟಕ್ಕ ಹಗ್ಗ ಕಟ್ಟಿ ಏನ್ ಮಾಡ್ಯಾರ? ಟೆಂಟ್ ಎಳ್ದಾರ ಅಂತ ಹೇಳತ್ತಾರ. ಚಿತ್ರದಲ್ಲಿ ತೋರಿಸುವಂತೆ ಡೇರೆಯ ಗೋಡೆಯು ಅದೇ ನೆಲದೊಂದಿಗೆ 60 ಡಿಗ್ರಿ ಕೋನದಲ್ಲಿ ಓರೆಯಾಗಿ ನಿಂತಿದೆ. ನೋಡ್ರಿ, ಇಲ್ಲಿ ಚಿತ್ರದಾಗ ತೋರಿಸಿದಂಗ ಈ ಟೆಂಟ್ನೊಳಗ 60 ಡಿಗ್ರಿಯಾಗಿ ಏನ್ ಮಾಡಿದ? ಓರೆಯಾಗಿ ಟೆಂಟ್ ನಿಂತದ ಅಂತ ಹೇಳಾಕತ್ತಾರ. ಅವ್ರು ಏನು ಇಷ್ಟೆಲ್ಲ ಕೊಟ್ಟಾರಲ್ಲ, ಈ ಚಿತ್ರದೊಳಗೆ ನೋಡಿ ಅರ್ಥ ಮಾಡ್ಕೋಬಹುದು. ಕಾಮನ್ ಆಗಿ ಹೇಳತ್ತಿ ನೋಡ್ರಿ, ಇಲ್ಲಿ ಗೂಟ ಅದ, ಇಲ್ಲಿ ಟೆಂಟ್ ಅದ. ಡೇರೆ ಅಂದ್ರೇನು? ಟೆಂಟ್ ಅದ. ಇಲ್ಲಿ ಹಗ್ಗ ಕಟ್ಟ್ಯಾರ. ಟೆಂಟ್ಲಿಂತ ಈ ಗುಟ್ಟಕ್ಕೆ ಎಷ್ಟು ಡಿಗ್ರಿ ಅದ? 30 ಡಿಗ್ರಿ ಉನ್ನತ ಕೋನ ಅದ. ಈ ಟೆಂಟಿಂದ ಎಷ್ಟು ಡಿಗ್ರಿ ಓರೆಯಾಗಿ ನಿಂತದ? ಇಲ್ಲಿ 60 ಡಿಗ್ರಿ ಓರೆಯಾಗಿ ನಿಂತದ. ಹಂಗಿತ್ತಂದ್ರ ಈ ಕೆಳಗಿನವುಗಳನ್ನ ಕಂಡುಹಿಡಿಬೇಕು. ನಾ ಆಗಲೇ ಸ್ಲೈಡ್ನಾಗ ಹೇಳಿದ್ದೆ, ಅವುಗಳನ್ನ ಉಪಯೋಗ ಮಾಡ್ಕೊಂಡು ಏನು ಮಾಡ್ಬೇಕು? ನೀವು ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಒಂದನೇದೇನು? ಡೇರೆಯ ಎತ್ತರ ಅಂದ್ರೆ ಈ ಟೆಂಟಿನ ಎತ್ತರ ಏನದಿಲ್ಲಿ? ಎ ಬಿ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಎರಡನೇದು ನೋಡ್ರಿ, ಡೇರೆಯ ಪಾದದ ತ್ರಿಜ್ಯ, ಈ ಟೆಂಟಿನ ಪಾದದ ತ್ರಿಜ್ಯ ಬಿ ಸಿ ಎಷ್ಟದ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಮೂರನೇದು ನೋಡ್ರಿ, ಹಗ್ಗದ ಉದ್ದ. ಹಗ್ಗದ ಉದ್ದ ಏನದ? ಎ ಡಿ ಅದ, ಅದು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನಾಲ್ಕನೇದು ನೋಡ್ರಿ, ಡೇರೆಯಿಂದ ಗುಮ್ಮಟಕ್ಕಿರುವ ದೂರ ಅಂದ್ರೆ ಸಿ ಡಿ. ಈ ಡೇರೆಯಿಂದ ಗೂಟಕ್ಕಿರುವ ದೂರ ಅಂದ್ರೆ ಈ ಟೆಂಟ್ಲಿಂತ ಗೂಟ ಎಷ್ಟು ದೂರ ಅದಂತ ಇವೆಲ್ಲ ಕಂಡಿರಿ ಅಂತ ಹೇಳತ್ತಾರೆ. ಈ ಜಾಗದ ಅಭಾವ ಇರೋದ್ರಿಂದ ನಾ ಏನು ಮಾಡತ್ತೀನಿ? ಸಣ್ಣಾಗಿ ಇಲ್ಲೇ ಒಂದೊಂದಾಗಿ ಬಿಡಿಸ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು? ನಾ ಇಲ್ಲಿ ಒಂದು ಬರೆದುಗಳೇ ಅದು ಬರ್ಕೊಂಡು ಮೊದಲೇ ನೋಟ್ಸ್ ಮಾಡ್ಕೊಂಡು ಇಟ್ಕೋಬೇಕು. ವಿಡಿಯೋವನ್ನು ಪಾಸ್ ಮಾಡಿ. ಇಲ್ಲಿ ನೋಡ್ರಿ, ಒಂದನೇದು ಏನು ಕಂಡಿಡಿ ಅಂತ ಹೇಳ್ಯಾರ? ಡೇರೆಯ ಎತ್ತರ. ಡೇರೆಯ ಎತ್ತರ ಅಂದ್ರೇನು? ಎ ಬಿ. ಈಗ ನಾವು ಎ ಬಿ ಕಂಡುಹಿಡಿಬೇಕಾಗ್ಯದ.
ನಿಮ್ಮ ಪೂರ್ವಜ್ಞಾನವನ್ನು ಉಪಯೋಗ ಮಾಡ್ಕೋರಿ. ಆಗಲೇ ಸ್ಲೈಡ್ನಾಗ ಹೇಳಿನ AD ಕಂಡುಹಿಡಿಬೇಕಾಗಿತ್ತಂದ್ರೆ ಯಾವ ತ್ರಿಭುಜ ಬರ್ತದೆ ನೋಡ್ರಿ. ಇಲ್ಲಿ ನೋಡ್ರಿ, ನಾ ಎಲ್ಲಿ ಬರೆಯತ್ತೀನಿ ಆ ತ್ರಿಭುಜವನ್ನ ಗಮನವಿಟ್ಟು ನೋಡ್ರಿ. ಇಲ್ಲಿ ನೋಡ್ರಿ, ಈ ತ್ರಿಭುಜದೊಳಗೆ ಯಾವುದು ABC ತ್ರಿಭುಜದೊಳಗ ಒಂದು ಗೊತ್ತಿದ್ದದ್ದು ಬಾಹು ಅದ. ಈಗ ನಾ ಏನ್ ಕಂಡುಹಿಡಿಬೇಕಾಗ್ಯದ, ಬೇರೆ ಎತ್ತರ ಅಂದ್ರೆ ಗೊತ್ತಿರಲಾರ್ದ ಬಾಹು ಕಂಡುಹಿಡಿಬೇಕಾಗ್ಯದ. ಮತ್ತೆ ಇಲ್ಲೊಂದು ಏನ್ ಮಾಡ್ಯಾರ, ಇಲ್ಲೊಂದು ಕೋನ ಕೊಟ್ಟಾರ. ಹೌದಾ? ನೀವ್ ಏನ್ ಮಾಡ್ಬೇಕು, ಎಕ್ಸಾಮ್ದಾಗ ಪೆನ್ಸಿಲ್ ತಗೊಂಡು ಇಲ್ಲೇ ಗುರುತು ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇದ್ರೊಳಗೆ P ಯಾವ್ದಾಗ್ತದ, ಕೋನದ ಅಭಿಮುಖ ಬಾಹು ಏನಾಗಿರ್ತದೆ, ಯಾವಾಗಲೂ P ಆಗಿರ್ತದ. ಇದು ಯಾವಾಗಲೂ ವಿಕರ್ಣ ಅಂದ್ರೆ ಏನಾಗಿರ್ತದ, H ಆಗಿರ್ತದ. ಇದು ತಳಗೇನಾಗಿರ್ತದ, B ಆಗಿರ್ತದ. ನೀವೇನ್ ಮಾಡ್ಬೇಕು, ಪೆನ್ಸಿಲ್ ತಗೋಬೇಕು, ಮೊದಲು ಗುರುತು ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಅಳಗಿಸ್ಬೇಕು. ಈಗ ನೋಡ್ರಿ, ನಮಗೇನ್ ಬೇಕಾಗ್ಯದ, AB ಬೇಕಾಗ್ಯದ. ಹೌದಾ? AB ಬೇಕಾಗಿತ್ತಂದ್ರೆ ನಾನು ನಿಮಗೆ ಏನ್ ಹೇಳಿದ್ದೆ, ಒಂದು ಕೊಟ್ಟು ಬಾವು, ಇನ್ನೊಂದು ಕಂಡುಹಿಡಿಬೇಕಾಗಿದ್ದ ಬಾವು. ಇನ್ನೊಂದ್ಸಲ ಹೇಳತ್ತೀನಿ ನೋಡ್ರಿ, ಒಂದು ಕೊಟ್ಟು ಬಾವು, ಇನ್ನೊಂದು ಏನು ಕಂಡುಹಿಡಿಬೇಕಾಗ್ಯದ ಆ ಬಾವುಗಳನ್ನ ಗುರುತು ಮಾಡ್ಕೋರಿ. ಫಸ್ಟ್ ಕೊಟ್ಟು ಬಾವು ಯಾವ ಬಾವಿನ ಅಳತೆ ಏನದ, 8 ಮೀಟರ್ ಅದ. ಅದು ಏನದ, H ಅದ. ನಾವೇನ್ ಕಂಡುಹಿಡಿಬೇಕಾಗ್ಯದ, P ಕಂಡುಹಿಡಿಬೇಕಾಗ್ಯದ. ನೋಡ್ರಿ, H ಮತ್ತು P ಸಂಬಂಧ ಎಲ್ಲಿ ಅದ ನೋಡ್ರಿ, ಅಲ್ಲಿ H ಮತ್ತು P ಸಂಬಂಧ ಏನು, ವೆರಿ ಗುಡ್, ಸೈನ್ ಥೀಟಾ ಒಳಗೆ ಬರ್ತದೆ. ಹಂಗಿತ್ತಂದ್ರ ಡೇರೆಯ ಎತ್ತರ ಕಂಡುಹಿಡಿಬೇಕಲ್ಲ, ಎತ್ತರ ಕಂಡುಹಿಡಿಬೇಕಾಗಿತ್ತಂದ್ರೆ ಇಲ್ಲಿ ನೋಡ್ರಿ, ಸೈನ್ ಥೀಟಾ ಈಸ್ ಈಕ್ವಲ್ ಟು ಏನದ, ಸೈನ್ ಥೀಟಾ ಅಂದ್ರೆ P/H ಅದ. ಹೌದಾ? P/H ಅದ. ಇಲ್ಲಿ ಥೀಟಾ ಅಂದ್ರೆ ಎಷ್ಟದ, 60 ಡಿಗ್ರಿ ಅದ. ಅದಕ್ಕೆ ಸೈನ್ 60 ಈಸ್ ಈಕ್ವಲ್ ಟು P ಅಂದ್ರೆ ಏನದ ನೋಡ್ರಿ, ಇಲ್ಲಿ P ಅಂದ್ರೆ AB ಅದ. ಅಂದ್ರೆ AB ಕಂಡುಹಿಡಿಬೇಕಾಗಿದೆ, ಡಿವೈಡೆಡ್ ಬೈ H ಅಂದ್ರೆ ಏನದ, ಇಲ್ಲಿ 8 ಅದ. ನೋಡ್ರಿ, ಸೈನ್ 60 ಬೆಲೆ ಎಷ್ಟದ, ಸೈನ್ 60 ಬೆಲೆ ಇದು ನಿಮಗೆ ಕಂಪಲ್ಸರಿ ಗೊತ್ತಿರಬೇಕು. ಎಕ್ಸಾಮ್ ಕೂದಗಡೆ ಈ ರೀತಿ ಟೇಬಲ್ ಮಾಡ್ಕೊಂಡು ಇಟ್ಕೋಬೇಕು ನೀವು. ಸೈನ್ 60 ಬೆಲೆ ಎಷ್ಟದ, √3/2 ಈಸ್ ಈಕ್ವಲ್ ಟು AB ಡಿವೈಡೆಡ್ ಬೈ 8ಕ್ಕೆ 8. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಓರೇ ಗುಣಾಕಾರ ಮಾಡ್ಬೇಕಂದ್ರೆ 8ರಿಂದ √3 ಗುಣಾಕಾರ ಮಾಡ್ಬೇಕು, 2ರಿಂದ AB ಗುಣಾಕಾರ ಮಾಡ್ಬೇಕು. ಇಲ್ಲಿ ನೋಡ್ರಿ ಏನಾಗ್ತದ, 8 × √3 ಈಸ್ ಈಕ್ವಲ್ ಟು 2 × AB ಆಗ್ತದ. ಈಗ ಇಲ್ಲಿ ಗುಣಾಕಾರ ಮಾಡಿದಾಗ ಏನು ಬರ್ತದೆ, 8 × √3 8√3 ಈಸ್ ಈಕ್ವಲ್ ಟು 2AB ಆಗ್ತದ. ನಿಮಗೆ AB ಬೇಕಾಗ್ಯದ, ಹಂಗಿತ್ತಂದ್ರೆ ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ. ಈ ಸೈಡ್ ಬಂದ್ರೆ ಏನಾಗ್ತದ, ಭಾಗಾಕಾರ ಆಗ್ತದ. ಇಲ್ಲಿ ನೋಡ್ರಿ, 8√3 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು AB. ಇಲ್ಲಿ ಕಟ್ತಾ ಬಿಡ್ರಿ, 2 1 2 4 8 ಎಷ್ಟು ಬರ್ತದೆ AB ಎತ್ತರ, AB ಈಸ್ ಈಕ್ವಲ್ ಟು 4√3 ಮೀಟರ್. ಅಂದ್ರೆ ಬೇರೆ ಎತ್ತರ ಎಷ್ಟು ಬಂತು, 4√3 ಮೀಟರ್. ಇಷ್ಟು ಬರ್ತದೆ ಅಂದ್ರೆ ನಿಮಗೆ 1 ಮಾರ್ಕ್ಸ್. ಮುಂದಿನವುಗಳನ್ನು ನಾ ಏನು ಮಾಡ್ತೀನಿ, ಮುಂದಿನ ನೆಕ್ಸ್ಟ್ ಸ್ಲೈಡ್ನಾಗ ಬಿಡಿಸ್ತೀನಿ. ನೀವು ಮೊದಲ ಇವದನ್ನ ನೋಟ್ಸ್ ಮಾಡ್ಕೊರಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 2ನೇ ಪ್ರಶ್ನೆ ಏನದ, ಡೇರೆಯ ಪಾದದ ತ್ರಿಜ್ಯ. ಅಂದ್ರೆ ಪಾದದ ತ್ರಿಜ್ಯ ಅಂದ್ರೆ ಏನು, BC ಅದ. ಇದು ಎಷ್ಟು ಅಂತ ಕೇಳಕತ್ತಾರ. ಆಲ್ರೆಡಿ ಗೊತ್ತದ ನಿಮಗೆ, ABC ತ್ರಿಭುಜದ ಒಳಗ 2 ಭಾಗಗಳು ಗೊತ್ತವು. ಒಂದು AB ಗೊತ್ತದ, ಇನ್ನೊಂದು BC ಗೊತ್ತದ. ಸಾರಿ, AC ಗೊತ್ತದ. ನೀವು ಈಗ ಏನು ಕಂಡುಹಿಡಿಬೇಕು, BC ಕಂಡುಹಿಡಿಬೇಕು. ಏನು ಮಾಡ್ರಿ, ಇದೇನು ಬರ್ತದ, ಇದು P ಆಗ್ತದ. ಇದೇನಾಗ್ತದ, H ಆಗ್ತದ. ಇದೇನಾಗ್ತದ, B ಆಗ್ತದ. ಒಂದು ಗೊತ್ತಿದ್ದದ ಬಾವು, ಇನ್ನೊಂದು ಗೊತ್ತಿರ್ಲಾರ್ದ ಬಾವು ತಗೋರಿ. ಅಂದ್ರೆ HB ಯಾರ ತಗೋರಿ, ಇಲ್ಲ HP ಯಾರ ತಗೋರಿ. ಯಾವ್ದು ಮಾಡಿದ್ರು ಏನು ಬರ್ತದ, ಉತ್ತರ ಸೇಮೇ ಬರ್ತದ. ನಾ ಏನು ಮಾಡ್ತೀನಿ, P ಮತ್ತು B ಸಂಬಂಧವನ್ನು ನೋಡಿ ಬರಿತೀನಿ. PB ಎಲ್ಲಿ ಅದ ನೋಡ್ರಿ, PB ಏನು ಬರ್ತದ, ಟ್ಯಾನ್ ಥೀಟಾ ಬರ್ತದ. ಇಲ್ಲಿ ನೋಡ್ರಿ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು P/B ಅಂತ ಬರಿತೀರಿ. ಇಲ್ಲಿ ನೋಡ್ರಿ, ಟ್ಯಾನ್ ಬರಿತೀರಿ. ಥೀಟಾ ಅಂದ್ರೆ ಎಷ್ಟದ, ಇಲ್ಲಿ 60 ಡಿಗ್ರಿ ಅದ. ಈಸ್ ಈಕ್ವಲ್ ಟು P ಅಂದ್ರೆ ಎಷ್ಟದ, P ನೋಡ್ರಿ ಇಲ್ಲಿ 4√3 ಅದ. ಈಗ ಪಾದದ ತ್ರಿಜ್ಯ ಕಂಡುಹಿಡಿಬೇಕಂದ್ರೆ B ನೇ ಕಂಡುಹಿಡಿಬೇಕಾ, ಅದಕ್ಕೇನು ಬರ್ಕೋತೀನ, ಇಲ್ಲಿ BC ಬರ್ಕೋತೀನಿ. ಅಲ್ಲಿ ನೋಡ್ರಿ, ಟ್ಯಾನ್ 60 ಅಂದ್ರೆ ಏನದ, ಅಲ್ಲಿ ನೋಡ್ರಿ, ಟ್ಯಾನ್ 60 ಅಂದ್ರೆ √3 ಈಸ್ ಈಕ್ವಲ್ ಟು
4√3 ಡಿವೈಡೆಡ್ ಬೈ ಬಿ ಸಿ. ಇಲ್ಲೇನಿಲ್ಲ ಅಂದ್ರೆ 1 ಇರ್ತದ, ಏನಾಗ್ತದ ಒರೆ ಗುಣಾಕಾರ ಆಗ್ತದ. ಬಿ ಸಿ ಇಂಟು ಏನಾಗ್ತದ ಇಲ್ಲಿ ಬಿ ಸಿ ಇಂಟು √3 ಆಗ್ತದ ಈಸ್ ಈಕ್ವಲ್ ಟು 1 ಇಂಟು 4√3 ಆಗ್ತದ. ಇದು ಸ್ಟೆಪ್ ಬರೋದೇನು ನೆಸಸರಿ ಇಲ್ಲ, ನಿಮಗೆ ಗೊತ್ತಾಗಲಿ ಅಂತ ನಾ ಬರೆಯಾಕತ್ತೇನೆ. ಇಲ್ಲಿ ನೋಡ್ರಿ ಬಿ ಸಿ ಇಂಟು √3 ಏನಾಗ್ತದ √3 ಬಿ ಸಿ ಆಗ್ತದ ಈಸ್ ಈಕ್ವಲ್ ಟು 1 ಇಂಟು 4√3 ಏನಾಗ್ತದ 4√3 ಆಗ್ತದ. ನಿಮ್ಗೆ ಏನು ಬೇಕಾಗದ ಬಿ ಸಿ ಬೇಕಾಗದ, ಇಲ್ಲಿ ಗುಣಾಕಾರ ಇರ್ತದೆ, ಈ ಸೈಡ್ ಬಂದ್ರೆ ಏನಾಗ್ತದ ವೆರಿ ಗುಡ್ ಭಾಗಾಕಾರ ಆಗ್ತದ. ಬಿ ಸಿ ಈಸ್ ಈಕ್ವಲ್ ಟು 4√3 ಡಿವೈಡೆಡ್ ಬೈ √3. ಇಲ್ಲಿ ನೋಡ್ರಿ ಇಲ್ಲಿ ಗುಣಾಕಾರ ಚಿಹ್ನೆ ಇರೋದ್ರಿಂದ ಈ √3 ಕ್ಯಾನ್ಸಲ್ ಆಗ್ತದ. ಬಿ ಸಿ ಈಸ್ ಈಕ್ವಲ್ ಟು ಏನು ಬರ್ತದ 4 ಮೀಟರ್ ಬರ್ತದ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಅಗ್ಗದ ಉದ್ದ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಅಗ್ಗದ ಉದ್ದ ಅಂದ್ರೆ ಎಷ್ಟು ಏನಾದಿಲ್ಲಿ ಎ ಡಿ ಅಂತದ. ಇಲ್ಲಿ ನೋಡ್ರಿ ಎ ಡಿ ಅಂದ್ರೆ ಇಲ್ಲಿ ಅದ. ನಾ ತ್ರಿಭುಜವನ್ನು ಗುರುತು ಮಾಡ್ತೀನಿ ನೋಡ್ರಿ, ಎ ಬಿ ಡಿ. ನೋಡ್ರಿ ಈ ತ್ರಿಭುಜವನ್ನು ನೋಡ್ರಿ, ಒಂದು ದೊರೆತಂತ ಬಾಹು ಏನದ ಎ ಬಿ ಗೊತ್ತದ ನಮಗೆ 4√3 ಅಂತದ. ನೆಕ್ಸ್ಟ್ ಏನು ಕಂಡುಹಿಡಿಬೇಕಾಗ್ಯದ ನಾವು ಎ ಡಿ ಕಂಡುಹಿಡಿಬೇಕಾಗ್ಯದ. ಒಂದು ಕಂಡುಹಿಡಿಬೇಕಾದ ಬಾವು ಇನ್ನೊಂದು ಕೊಟ್ಟಂತ ಬಾಹುವನ್ನ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೋಡ್ರಿ ಕೋನ ಎಷ್ಟದ ಇಲ್ಲಿ 30 ಡಿಗ್ರಿ ಅದ. ಹಂಗಿತ್ತಂದ್ರೆ ಇಲ್ಲಿ ಪಿ ಯಾವತ್ತದ ನೋಡ್ರಿ, ಇಲ್ಲಿ ಇದು ಪಿ ಆಗ್ತದ. ಅಂದ್ರೆ ಕೋನದ ಅಭಿಮುಖ ಬಾವು ಏನಾಗ್ತದ ಯಾವಾಗಲೂ ಪಿ ಆಗ್ತದ. ಅಂದ್ರೆ ಎ ಬಿ ಏನಾಗ್ತದ ಪಿ ಆಗ್ತದ, ಬಿ ಡಿ ಏನಾಗ್ತದ ಬಿ ಆಗ್ತದ. ಹಂಗಿತ್ತಂದ್ ನೋಡ್ರಿ ಇದೇನಾಗ್ತದ ಎ ಡಿ ಎಚ್ ಆಗ್ತದ. ಒಂದು ಕೊಟ್ಟಿರೋ ಬಾವು ಏನದ 4√3 ಅದ, ಕಂಡುಹಿಡಿಬೇಕಾಗೈತಿ ಇಲ್ಲಿ ಎಚ್ ಅದ. ಹಂಗಿತ್ತಂದ್ರ ಪಿ ಮತ್ತು ಹೆಚ್ಚಿನ ಸಂಬಂಧ ಯಾವ್ದು ನೋಡ್ರಿ ಅಲ್ಲಿ ವೆರಿ ಗುಡ್ ಸೈನ್ ಥೀಟಾ ಅದ. ಇಲ್ಲಿ ನೋಡ್ರಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ಪಿ ಬೈ ಎಚ್. ಸೈನ್ ಥೀಟಾ ಅಂದ್ರೆ ಎಷ್ಟದ ನೋಡ್ರಿ ಇಲ್ಲಿ 30 ಡಿಗ್ರಿ ಅದ ಈಸ್ ಈಕ್ವಲ್ ಟು ಪಿ ಅಂದ್ರೆ ನೋಡ್ರಿ ಇಲ್ಲಿ ಪಿ ಅಂದ್ರೆ ಏನದ 4√3 ಡಿವೈಡೆಡ್ ಬೈ ಎಚ್ ಅಂದ್ರೆ ಏನದ ಅಗ್ಗದ ಉದ್ದ ಎ ಡಿಗೆ ಎ ಡಿ ಬರೀರಿ. ನೋಡ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬರೀತಿ ನೋಡ್ರಿ ಸೈನ್ 30 ಡಿಗ್ರಿ. ನೋಡ್ರಿ ಸೈನ್ 30 ಎಷ್ಟದ 1/2 ಅದ. 1/2 ಈಸ್ ಈಕ್ವಲ್ ಟು 4√3 ಡಿವೈಡೆಡ್ ಬೈ ಎ ಡಿ. ಇಲ್ಲಿ ಏನಾಗ್ತದ ಓರೆ ಗುಣಾಕಾರ ಆಗ್ತದ. ಎ ಡಿ ಇಂಟು 1 ಏನಾಗ್ತದ ಎ ಡಿ ಈಸ್ ಈಕ್ವಲ್ ಟು ಇಲ್ಲಿ ಏನಾಗ್ತದ 2 ಇಂಟು 4√3 ಬರ್ತದ. ನೆಕ್ಸ್ಟ್ ನೋಡ್ರಿ ಎ ಡಿ ಈಸ್ ಈಕ್ವಲ್ ಟು 4 ಎಷ್ಟು 8√3 ಮೀಟರ್. ಅಂದ್ರೆ ಹಗ್ಗದ ಉದ್ದ ಎಷ್ಟು 8√3 ಮೀಟರ್. ಇಲ್ಲಿ ಕೊನೆಯದಾಗಿ ನೋಡಿ ವಿದ್ಯಾರ್ಥಿಗಳೇ, ಡೇರೆಯಿಂದ ಗೂಟಕ್ಕಿರುವ ದೂರ ಅಂದ್ರೆ ಈ ಡೇರೆ ಏನಂತಲ್ಲ ಇಲ್ಲಿ ಸಿಲಿಂತ ಡಿ ತನ ಎಷ್ಟದ ಅಂತ ಹೇಳತ್ತಾರೆ. ಇಲ್ಲಿ ನೋಡ್ರಿ ಈ ತ್ರಿಭುಜದ ಒಳಗೆ ಇಲ್ಲಿ ಇದು ಹೆಚ್ ಆಗ್ತದ, ಇಲ್ಲಿ ಏನು ಬರ್ತದ ಇದು ಪರ್ಪೆಂಡಿಕ್ಯುಲರ್ ಆಗ್ತದ, ಇಲ್ಲಿ ಬೇಸ್ ಬರ್ತದ. ನೋಡ್ರಿ ಒಂದು ಗೊತ್ತಿದ್ದದ್ದು ಇನ್ನೊಂದು ಗೊತ್ತಿಲ್ಲಾರ್ದ ನೋಡ್ಬೇಕು. ನೋಡ್ರಿ ಹೆಚ್ ಮತ್ತು ಬಿಗಳ ಸಂಬಂಧ ಎಲ್ಲಿ ಅದ ಯಾವ್ದದ ಕಾಸ್ ಥೀಟಾ. ವೆರಿ ಗುಡ್. ಇಲ್ಲಿ ನೋಡ್ರಿ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಬಿ ಬೈ ಎಚ್. ಥೀಟಾ ಎಷ್ಟದಲ್ಲಿ 30 ಡಿಗ್ರಿ ಅದ. ಕಾಸ್ 30 ಈಸ್ ಈಕ್ವಲ್ ಟು ಬಿ ಅಂದ್ರೆ ಏನದ ನೋಡ್ರಿ ಇಲ್ಲಿ ಗೊತ್ತಿಲ್ಲ, ಕಂಡುಹಿಡಿಬೇಕಾದ ಸಿ ಡಿ. ನೋಡ್ರಿ ಬಿ ಇಲ್ಲಿ ಅದ, ಸಿ ಡಿ ಕಂಡುಹಿಡಿಬೇಕು. ಡಿವೈಡ್ ಬೈ ಹೆಚ್ ಅಂದ್ರೆ ಎಷ್ಟದ 8√3 ಅದ. ಇಲ್ಲಿ ನೋಡ್ರಿ ಕಾಸ್ 30 ಅಂದ್ರೆ ಎಷ್ಟು ಅಲ್ಲಿ ನೋಡ್ರಿ ಬೆಲೆಗಳು ನೋಡ್ರಿ. ಕಾಸ್ 30 ಅಂದ್ರೆ √3/2 ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಸಿ ಡಿ ಬೈ 8√3. ಈಗ ಏನಾಗ್ತದೆ ಇಲ್ಲಿ ಓರೆ ಗುಣಾಕಾರ ಆಗ್ತದ. ಓರೆ ಗುಣಾಕಾರ ಆದಾಗ √3 ಇಂಟು 8√3 ಈಸ್ ಈಕ್ವಲ್ ಟು ಇಲ್ಲಿ ಎರಡರಲ್ಲಿಂದ ಸಿ ಡಿ ಗುಣಾಕಾರ ಮಾಡ್ರಿ 2 ಇಂಟು ಸಿ ಡಿ. ನೆಕ್ಸ್ಟ್ ನೋಡ್ರಿ √3 ಇಂಟು √3 ಹಿಂಗೇನ್ರ ಎರಡು ರೂಟ್ಗಳು ಇದ್ವು ಅಂದ್ರೆ ರೂಟ್ ಒಳಗಿಂದ ಏನು ಮಾಡ್ಬೇಕು ಗುಣಾಕಾರ ಮಾಡ್ಬೇಕು. ಇಲ್ಲಿ ರೂಟ್ ಮುಂದಿಂದ ಮತ್ತೆ 8 ಗುಣಾಕಾರ ಮಾಡ್ಬೇಕು. 8 ಒಂದ್ಲೆ ಎಷ್ಟು 8. √3 ಇಂಟು √3 ಏನಾಗ್ತದ √9 ಈಸ್ ಈಕ್ವಲ್ ಟು 2CD. ನೆಕ್ಸ್ಟ್ ನೋಡ್ರಿ 8ಕ್ಕೆ 8 ಬರಿತೀವಿ. ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದ. √9 ಅಂದ್ರೂ ಒಂದೇ, 9 ವರ್ಗಮೂಲ ಎಷ್ಟು 3 ಅಂದ್ರೂ ಒಂದೇ ಈಸ್ ಈಕ್ವಲ್ ಟು 2CD. ನೆಕ್ಸ್ಟ್ ನೋಡ್ರಿ 8 3 ಎಷ್ಟು
24 ಇಸ್ ಈಕ್ವಲ್ ಟು 2CD. ನಿಮಗೆ CD ಬೇಕಾಗ್ಯದ. ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದ, ಈ ಸೈಡ್ ತೊಗೊಂಬರ್ ಏನಾಗ್ತದ ಭಾಗಾಕಾರ ಆಗ್ತದ. 24/2 ಇಸ್ ಈಕ್ವಲ್ ಟು CD. ಇಲ್ಲಿ ನೋಡ್ರಿ ಕ್ಯಾನ್ಸಲ್ ಆಗ್ತದ, 2 1 2 12 ಅಂದ್ರೆ CD ಈಸ್ ಈಕ್ವಲ್ ಟು 12 ಮೀಟರ್. ಇಷ್ಟು ಬಿಡಿಸಿದ್ರಿ ಅಂದ್ರೆ ವಿದ್ಯಾರ್ಥಿಗಳ ನಿಮಗೆ 4 ಮಾರ್ಕ್ಸ್ ಬರ್ತದ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.